guys, welcome back to my YouTube channel. So after a long time, almost 7 to 8 months ಆಗಿತ್ತು vlogs ಮಾಡಿ again I'm starting. ಸೊ ಇವತ್ತು ನಮ್ಮ BSc ಲಾಸ್ಟ್ ಸೆಮ್ನ ಫಸ್ಟ್ ಡೇ ಗೈಸ್. ನಮಗೆ ಏನು ಮಾಡಿದ್ದಾರೆ ಅಂದರೆ ಇವಾಗ ಫಿಫ್ತ್ ಸೆಮ್ಮಿಂದ ಎಕ್ಸಾಮ್ ಮಾಡಿಲ್ಲ, ಬಟ್ ಆಲ್ರೆಡಿ 6 ಸೆಮ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಇದೇ ಒಂದು ದೊಡ್ಡ ತಲೆನೋವಾಗಿದೆ. ನಮಗೆ ಒಂದು ಸೆಮ್ ಆಗಿದ್ದಿದ್ರೆ ಒಂದು ಸೆಮ್ ಆದಮೇಲೆ ಒಂದು ಸೆಮ್ ಆದರೆ ಚೆನ್ನಾಗಿರುತ್ತೆ, ಬಟ್ ಈ ಥರ ಮಾಡಿಬಿಟ್ಟಿದ್ದಾರೆ. ಎಕ್ಸಾಮ್ಸ್ ಆಗಬೇಕಿತ್ತು, ಬಟ್ ಪೋಸ್ಟ್ಪೋನ್ ಮಾಡಿಬಿಟ್ಟಿದ್ದಾರೆ. ಬೆಳಗ್ಗೆ ಇವತ್ತು ಟಿಫನ್ ತಿನ್ಕೊಂಬಂದಿಲ್ಲ. ಇವಾಗ ಒಂದು ಕ್ಲಾಸ್ ಮುಗಿಸಿ ಮತ್ತೆ ಟಿಫನ್ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಓಯ್, ಹೆಂಗೆ ಅನ್ನಿಸ್ತಾ ಇದೆ ಎಕ್ಸಾಮ್ ಇಲ್ದೇ ಡೈರೆಕ್ಟ್ 6 ಸೆಮ್ಮು? ತಲೆ ಕೆಡುತ್ತಿದೆ. ಅದೋದದ ಇದೋದದ ಅಂತ ಫುಲ್ ಟೆನ್ಷನ್ನು. ಎಲ್ಲಿ 5th ಸೆಮ್ ಮರ್ತೋಗುತ್ತೋ ಅನ್ನೋದು. ಹೌದು, ಪೀಸಾಗಿರ್ಬೇಕಾದ್ರೂ ಏನು ಪೀಸೋ ಗಾಯ್ಸ್, ಏನು ಪೀಸೋ ಏನೋ. ಹೇಳಿ, ಇವಾಗ ಎಲ್ಲ ಹೋಗ್ತಾ ಇದ್ದೀವಿ? ಏನಕ್ಕೆ? ಹಾಂ, ಟ್ರೀಟ್ ಕೇಳ್ತಿದ್ರು ಗೈಸ್. ಸೊ ಅದಕ್ಕೋಸ್ಕರ ಟ್ರೀಟ್ ಕೊಡ್ಸೋಣ ಅಂತ ಒಂದು ಸ್ಮಾಲ್ ಟ್ರೀಟ್ 5 ಸ್ಟಾರ್ಗೆ ಹೋಗ್ತಾ ಇದ್ದೀವಿ. ಇದ್ರ ಬಗ್ಗೆ ಮಾತಾಡ್ತಿದ್ವಿ. ಅಕ್ಕ ಗೂಗಲ್ ಜಮಿನಿ ಜೊತೆ ಏನೇನು ಮಾಡ್ತಿದ್ಲು ಅಂತ ಹೇಳ್ತಿದ್ಲು. ಏನು ಮಾಡ್ತಿದ್ದಮ್ಮ? ಹಾಂ ಓಕೆ, ಅದೇ ಅಸಿಸ್ಟೆಂಟ್ ಅಂತ ಬರುತ್ತಲ್ಲ ಅದಾ? ಅಲ್ಲ, ಮಾಮೂಲಿ ಗೂಗಲ್. ಸೊ ಅದ್ರ ಜೊತೆ ಏನೇನೋ ತರಲೆಗಳೆಲ್ಲ ಮಾತಾಡಿಕೊಂಡು ಮಾಡ್ತಿದ್ಲು. ಇವಾಗ ನಾನು ಸುಮ್ಮನೆ ಸಿರಿ ವಾಟ್ಸ್ ಟೈಮ್ ಅದು ಇದು ಕೇಳ್ತಿದ್ದೆ. ಅದಕ್ಕೆ ಅಕ್ಕ ಫ್ಲ್ಯಾಶ್ ಬ್ಯಾಕ್ಗೆ ಹೋಗಿ ಎಲ್ಲ ಹೇಳ್ತಿದ್ಲು. ಗಾಯ್ಸ್ ನೋಡಿ, ನನ್ನ ದುಡ್ಡು ಉಳಿಸ್ತಾವ್ರೆ 5 ಸ್ಟಾರ್. ಏನು ನೀನು ತಿನ್ಬಾರ್ದು ಅಂತ? ಸೂಟು ಎಷ್ಟು ಬೇಗ ಓಪನ್ ಇರುತ್ತಾ? ಓಕೆ, ಒಟ್ಟು ಇವ್ರು ನನ್ನ ಹತ್ರ ದುಡ್ಡು ಖರ್ಚು ಮಾಡಿಸ್ಬೇಕು ಗೈಸ್ ಇವತ್ತು. ಇನ್ನು ಇವ್ರದ್ದು ಬರ್ಡೇದೈತೆ, ಇವ್ರದ್ದೊಂದೈತೆ. ನನ್ನ ಹತ್ರ ದುಡ್ಡು ಖರ್ಚು ಮಾಡಿಸ್ಬೇಕು ಗೈಸ್. ಇವರು 5 ಸ್ಟಾರ್ ಅವ್ರು ಉಳಿಸಿದ್ರು. ಇವಾಗ ಬ್ಯಾಲೆನ್ಸ್ 0 ಆಗ್ತದೆ. ಓಕೆ, ಹಿಂಗೆ ಅಲ್ವಾ ಪಾಪ? ಸೂಟೋ. ಸೊ ನನ್ನ ಹೊಸ ಫೋನಲ್ಲಿ ಫಸ್ಟ್ ವ್ಲಾಗ್ ಗಾಯಿಸಿದ್ದು. ಸೊ ಎಷ್ಟು ಒಂದು 3 to 4 ಮಂತ್ಸಿಂದ ತೊಗೋಬೇಕು ಅಂತ ಅಂದ್ಕೊಂಡೆ. ಸೊ ಜಸ್ಟ್ ಇವಾಗ ನಿನ್ನೆ ತಾನೇ ತೊಗೊಂಡೆ. ಸೊ ಇವತ್ತಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಷ್ಟು ನಾವೆಲ್ಲ ರೆಡಿ ಆದರೆ ಬಂದು ರೀಲ್ಸು ಫೋಟೋಸ್ ತೊಗೊಳ್ಳೋದು. ನಮ್ಮ ಕಾಲೇಜ್ ನೆಕ್ಸ್ಟ್ ರೋಡ್ ಇದು. ಸೊ ಇವಾಗ ಪ್ಲ್ಯಾನ್ ಚೇಂಜ್ ಗೈಸ್. ಕ್ಲಾಸ್ ಇದೆ, ಇವಾಗ ಸೂಟೋಗಿ ಬಂದ್ವಿ. ಓಪನ್ ಇದೆಯಾ? ಓಪನ್ ಇದೆ, ಬಟ್ ಇವಾಗ ಕ್ಲಾಸ್ ಇದೆ. ಕ್ಲಾಸ್ ಮುಗಿಸ್ಕೊಂಡು ಮತ್ತೆ ಬರ್ತೀವಿ. ತಿನ್ಬಿಟ್ಟು ಮತ್ತೆ ಲ್ಯಾಬ್ಗೆ ಹೋಗ್ಬೇಕು ಅಷ್ಟೇ ಗೈಸ್. ಮಧ್ಯ 1 hour ಬ್ರೇಕ್ ಇರುತ್ತೆ. ಆವಾಗ ನಮ್ಗೆ ಏನು ಬೇಕೋ ಅದು ಮಾಡ್ಕೊಳ್ಬೇಕು. ಇಲ್ಲ ಅಂದರೆ ನಮಗೆ ಫ್ರೀನೇ ಇರೋಲ್ಲ. ಆ್ಯಂಡ್ ಇವತ್ತೇ ಗೈಸ್ ನಮಗೇನು ಏನದು ಸಿಲೆಬಸ್ ಎಲ್ಲ ಬರ್ಸಿದ್ರು. ಇವತ್ತೇ ಒಂದಷ್ಟು ತಲೆಗೆ ಹಾಕ್ಬಿಟ್ಟಿದ್ದಾರೆ. ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಪಾಪ ನಾನು ಹೇಳ್ತೀನಿ. ಹೆಂಗೆ ಅನ್ನಿಸ್ತೈತೆ ಹೇಳು? ಹಂಗೆ ತೆಗಿಬೇಡ, ಯಾವತ್ತು ಹಂಗೆ ತೆಗಿಬೇಡ. ವ್ಲಾಗ್ಗೆ ಖುಷಿ ಆಗ್ತಿದೆ ಗೈಸ್. ಪುಜ್ಜು ಇಲ್ಲ ಇವತ್ತು. ಏನಕ್ಕೆ ಹೋಗಿದ್ದಾಳೆ ಅಂತ ಹೇಳಲ್ಲ, ಬಟ್ ವಿರಾಜಪೇಟೆಗೆ ಹೋಗಿದ್ದಾಳೆ, ಅವ್ರ ಅಣ್ಣನ ಮದುವೆ. ಗೈಸ್, ಇನ್ನೊಂದು ವಾರ ಮುಂಚೆ ಫೋನ್ ತೊಗೊಂಡಿದ್ದಿದ್ರೆ ಒಳ್ಳೆ ವ್ಲಾಗ್ ಮದುವೆದೆಲ್ಲ ವ್ಲಾಗ್ಸ್ ಬರ್ತಿತ್ತು. ನೋಡೋಣ ಇನ್ನು ಏನಾದರೂ ಇದ್ರೆ ಮಾಡಿ. ನೆಕ್ಸ್ಟ್ ಪಾಪನ ಮದುವೆ ಚಾಲೆಂಜ್ ವಿಡಿಯೋಸ್ ಮಾಡ್ತೀವಿ, ನೋಡ್ತಾ ಇರಿ. ಸಾಯಿ ಬಾ. ಮಾತ್ರ ನೋಡಬೇಡಿ, ಬರೀ ಸಿಲೆಬಸ್ ಬರೆಸ್ತವ್ರು. ಇವತ್ತು ಪಾಠನೇ ಮಾಡ್ತಿಲ್ಲ. ನಾನು ಯಾವ ರೇಂಜಿಗೆ ಬರ್ತಿದ್ದೀನಿ ಗೊತ್ತಾ? ಚೆನ್ನಾಗಿ ಕಾಣಿಸ್ತಿದೆ ಪಾಪ, ನೋಡಲ್ಲಿ. ಸೊ ನಮ್ಮದು ಇಲ್ಲಿಗೆ ಬಂದರೆ ಒಂದು
ಸೊ ನಾವು ಇಲ್ಲಿಗೆ ಬಂದರೆ ಯಾವಾಗಲೂ ತೊಗೊಳೋದೇನೋ ಸೊ ಅದೊಂದೊಂದು ಮ್ಯಾಂಡೇಟರಿ. ಇವಾಗ ಬೇರೆ ಏನಾದರೂ ನೋಡ್ತಿದ್ದಾರೆ. ಸ್ಯಾಂಡ್ವಿಚ್ ತೊಗೊಳ ಒಳ್ಳೆ ಎಫೆಕ್ಟ್ ಬರೋದು. ಇದು ರಿವ್ಯೂ ಬರೆಯೋದಕ್ಕೆ ನೋಡಿ ತೋರಿಸಿದ್ವಿ. ಬರೀ ರಿವ್ಯೂ ಬರೀ. ಪಾಪ ನೋಡಿ ನಾ ಬರೆಯೋದಿಲ್ಲ, ನಾನು ಬರಲಿ ಇವಳೇ ಬರೀತಾಳೆ. ಏಯ್ ತೆಗಿ ಅದು ಮಾಡಬೇಡ ಸಾಕಾ? ಬರೀ ಏನು ಬರೀತಿದ್ಯಾ? ಹಾಕ್ತಿನ್ಲೇ. ಏನಾಯ್ತು? ಇಲ್ಲ ಆ ವಿಡಿಯೋನೇ ಆನ್ ಮಾಡಿಲ್ಲ. ಮಾಡ್ಕೊಡ್ತೀನಿ ನಿಂಗೆ. ನಾನು ಹಂಗೆ ಕೊಡು ಅಂದಿದ್ದು ನಾನು ನೋಡಿದೆ. ಆಮೇಲೆ ನೆಕ್ಸ್ಟ್ ರಿವ್ಯೂ ಬರೀತಾಳೆ ಗೈಸ್. ಮೋಟಿ ಏನಿದು? ಓವರ್ ಆಲ್ ಇಟ್ಸ್ ಅಮೇಜಿಂಗ್. Papa, my favorite here is soy sauce. It's really amazing. You must try it. Zoom ಅಲ್ಲಿ ತೋರಿಸ್ತೀನಿ. ಇವಳಿಗೆ ಮಿಲ್ಕ್ ಶೇಕ್ ಬೇಕಂತೆ ಗೈಸ್, ಮಿಲ್ಕ್ ಶೇಕ್. ಸೊ ಸೂಟ್ ಆಪೋಸಿಟ್ ಇದೆ. ಸೊ ಇಲ್ಲಿ ತಗೋತಾ ಇದ್ದಾರೆ. ಇವಳಿಗೆ ಮುಗಿಸ್ಬೇಕಂತ ಗೈಸ್. ನಮ್ಮದು ಪಾರ್ಟಿ ಅಂದರೆ ಸೂಟ್ ಹೋಗೋದು ಅಲ್ಲಿ ವೈಟ್ ಸಾಸ್ ಪಾಸ್ತಾ. ಇಲ್ಲಿ ಬಂದು ಏನಮ್ಮ ಮೋಮೋಸ್ ತಿಂತಾ ಇದ್ದೀವಿ. ಫಸ್ಟ್ ರಿವ್ಯೂನೇ ಕೊಟ್ಟು ಹೋಗ್ತೀನಿ ಗೈಸ್. ಕ್ಲಾಸಿಗೆ ಅಲ್ಲ, ಲಾಸ್ಟ್ ಟೈಮಲ್ಲಿ ಮಾಡಿದ್ರಲ್ಲ, ನಾನು ತಂದಿರಲಿಲ್ಲ ಫಸ್ಟ್. ಹಾಂ ಹೌದು ಗೈಸ್. ಲ್ಯಾಬಿಗೆ ಲೇಟ್ ಆಗ್ಬಿಟ್ಟಿತ್ತು, ಬೇಗ ಹೋಗ್ತಾ ಇದ್ದೀವಿ. ಹಾಫ್ ಆನ್ ಅವರ್ ಲೇಟು ಗೈಸ್. ಹಾಫ್ ಆನ್ ಅವರ್ ಲೇಟಾಗಿ ಹೋಗ್ತಿದ್ದೀವಿ.